ನಾನು ಅವನಿಗೆ ಫೋನ್ ಮಾಡಿ ಮಾತಾಡಬೇಕು. ಇಲ್ಲ ಅಂತಂದರೆ ಅಮ್ಮ ನನ್ನ ಮಾಮನ ಜೊತೆ ಮದುವೆ ಮಾಡಿಸೇ ಬಿಡ್ತಾಳೆ. ಇಲ್ಲ, ನಾನು ಏನು ಮಾಡಲಿ ಇವಾಗ? ಫೋನ್ ಬೇರೆ ರೀಚ್ ಆಗ್ತಾನೇ ಇಲ್ಲ. ದೇವ್ರೇ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಾದರೂ ಇಲ್ಲಿಗೆ ಬಂದು ಇಂಡಿಯಾಗೆ ನಾನು ಬರಲೇಬಾರ್ದಾಗಿತ್ತು. ಓ ಗಾಡ್. ಲಕ್ಕಿ, ನಿಂಗೆ ಏನಾರ ತೊಗೊಂಡು ಬರಬೇಕಾ ತಿನ್ನಕ? ಅಲ್ಲ, ನಿಂಗೆ ಸ್ವಲ್ಪ ಏನಾದರೂ ಮ್ಯಾನಸ್ ಅನ್ನೋದು ಇದೆಯಾ? ಹಾಗೆ ಹೇಳಿದೆ ಕೇಳಿದೆ ಒಳಗಡೆ ಹೇಗ್ರಿ ಬಂದ್ರಿ ನೀವು? ಒಂಚೂರಾದರೂ ಹೇಳಿ ಕೇಳಿ ಬರ್ಬೇಕನ್ನೋದು ಗೊತ್ತಾಗಲ್ವಾ ನಿಮಗೆ? ನನ್ನ ಟೆನ್ಷನಲ್ಲಿ ನಾನಿದ್ರೆ ನಿಮ್ಮದೊಂದು. ಅಯ್ಯೋ, ನನಗದು ಗೊತ್ತಾಗಲಿಲ್ಲವ, ಹಂಗೆ ಬಂದುಬಿಟ್ನಿ. ನಿಂಗೆ ಏನಾರ ತಿನ್ನಕ್ಕೆ ತೊಗೊಂಬರ್ಲಿ? ಬೆಳಗ್ಗೆಯಿಂದ ಏನು ತಿಂದೇ ಇಲ್ಲಲ್ಲ, ಅದಕ್ಕೆ ನಿಂಗೇನು ಬೇಕು ಹೇಳು, ಅದನ್ನ ತಿನ್ನಕ್ಕೆ ತೊಗೊಂಬರ್ತಾನೆ. ಅಯ್ಯೋ, ನನಗೇನು ಬೇಡ, ನನಗೆ ಮೊದಲೇ ತಲೆ ಕೆಟ್ಟು ಹೋಗಿದೆ. ನೀವು ಇಲ್ಲಿಂದ ಹೋಗ್ತೀರಾ? ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಅಂಥದ್ರಲ್ಲಿ ನೀವೊಬ್ಬರು ನನಗೆ ನನ್ನ ಟೆನ್ಷನ್ ಮಾಡಿಕೊಂಡು ನಂಗೆ ಸಾಕಾಗಿ ಹೋಗಿದೆ. ಈ ಅಮ್ಮ ಬೇರೆ. ನಾನೊಂದು ವಿಷಯ ಹೇಳಿ ನಿನಗೆ. ನಿಮ್ಮಪ್ಪ ಅಮ್ಮ ಇಬ್ಬರು ಜಗಳ ಆಡತ್ತಾರ ನಿನ್ನ ಮದುವೆ ಸಲುವಾಗಿ. ಯಾಕ? ಅಲ್ಲ, ನಿಮ್ಮಮ್ಮ ಅಷ್ಟೇ ಇದರಲ್ಲಿ ನಿನ್ನ ಮದುವೆನ ಯಾಕೆ ಮಾಡ್ತಾ ಇದ್ದಾರ? ಹೌದಾ? ನೀವು ಹೇಳ್ತಾ ಇರೋದು ನಿಜಾನಾ? ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ದಾರಾ? ನಮ್ಮಮ್ಮ ಬರೀ ಜಗಳನೇ ಮಾಡ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನನಗೆ ಕೃಷ್ಣ ಅವನಂತೂ ಮದುವೆ ಆಗಿ ಇಷ್ಟನೇ ಇಲ್ಲ. ಏನು ಮಾಡಲಿ ಇವಾಗ ನಾನು? ನಿಂಗೆ ಅವ್ರನ್ನ ಮದುವೆ ಆಗಿ ಇಷ್ಟ ಇಲ್ಲ? ಹೌದು, ನೀನು ಅವ್ರನ್ನ ಮದುವೆ ಆಗಿಬಿಟ್ರೆ ಪಾಪ ಸುಂದ್ರಿ ಜೀವನ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ಸುಂದ್ರಿ ಭಾಳ ಒಳ್ಳೆಯವಳು. ಆಕೆ ಜೀವನ ಹಾಳಾಗಬಾರ್ದಂದ್ರೆ ನೀನು ಅವ್ರನ್ನ ಮದುವೆ ಆಗಬಾರ್ದು. ನಿಂಗೇನು ಸಹಾಯ ಬೇಕು ಕೇಳು, ನಾನು ಮಾಡ್ತೇನೆ. ನಿಮ್ಮ ಮನೆ ಕೆಲಸದಾಗಿರ್ಬೋದು, ಆದರೆ ನಿಂಗೆ ನನ್ನ ಕೈಯಿಂದ ಆಗಿರೋ ಸಹಾಯನ ಮಾಡ್ತಾನೆ. ಹೌದಾ? ಸರಿ, ಏನಾದರೂ ಬೇಕಿದ್ರೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಅದೇ ರೀತಿ ಮಾಡಬೇಕು, ಸರಿನಾ? ಸರಿ, ಹಾಗೆ ಆಗಲಿ. ಹೌದು, ನಿಮ್ಮ ಹೆಸರು? ಗೌರಿ ಅಂತ. ಗೌರಿನಾ? ನೈಸ್ ನೇಮ್. ಓಕೆ, ಏನಾದರೂ ಇದ್ದರೆ ಗೌರಿ ಅಕ್ಕ ನಾನು ನಿಮಗೆ ಹೇಳ್ತೀನಿ, ಸರಿನಾ? ಸರಿ, ನಾನು ಬರಲಿ? ನಿಂಗೆ ಏನಾರು ತಿನ್ನೋಕೆ ತೊಗೊಂಬರಲಿ? ನಂಗೆ ತಿನ್ನೋದಕ್ಕೇನೋ ಬೇಡ, ಸ್ವಲ್ಪ ಟೀ ತೊಗೊಂಬರ್ತೀರಾ? ತುಂಬ ತಲೆ ನೋಡ್ತಾ ಇದೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಸರಿ ಅಕ್ಕ. ನೀವೇನು ಮಾಡ್ತಾಯಿದ್ರಿ ಇಲ್ಲಿ? ಏನಾದರೂ ಬೇಕಾಗಿತ್ತಾ? ನೀನೇನೇ ಮಾಡ್ತಾಯಿದ್ದೆ ನನ್ನ ಮಗಳ ರೂಮಲ್ಲಿ? ನನ್ನ ಮಗಳಿಗೆ ಏನು ಕಲಿಸ್ಕೊಡಾತಿದ್ದಿ? ನನ್ನ ಗಂಡನ ಬುಟ್ಟಿಗೆ ಹಾಕೊಂಡಿದ್ದ ಸಾಕಾಗಿಲ್ಲ, ಈಗ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಳಕತ್ತಿ? ಹಾಂ, ಆಕಿನ ಮಳೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಏನು ಹೇಳ್ತಾ ಇದ್ಲು ಈಕಿ? ಯಾಕೆ ಹೇಳು, ಏನು ಹೇಳ್ತಾ ಇದ್ಲು ಇವಳು? ಅಮ್ಮ, ಅವ್ರನ್ನ ಯಾಕೆ ಬೈತಾ ಇದ್ದೀರಾ? ಅವ್ರು ಏನು ಹೇಳಿದರು? ಊಟ ತೊಗೊಂಬರ್ಲಿ ಅಂತ ಕೇಳಿದ್ರು. ನನಗೆ ಬೇಡ ಅಂತ ಹೇಳೀನಿ. ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊಂಡು ಬನ್ನಿ ಸಾಕು ಅಂತ ಹೇಳೀನಿ. ಹ್ಞೂ ಅಂತ ಹೊಂಟಿದ್ರು. ಅಷ್ಟರಲ್ಲಿ ನೀನು ಬಂದು ಏನಾಯಿತು ಯಾಕಾಯಿತು ಅಂತ ಕೇಳ್ತಾ ಇದೆಯಾ? ಅಲ್ಲ, ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಿದ್ರೆ ಮಾತಾಡ್ತೀಯಲ್ಲಮ್ಮ. ಹೇಗಮ್ಮ ಮಾತಾಡ್ತಾ ಈ ರೀತಿ? ಹಿಂಗೆ ಗೊತ್ತಿಲ್ಲ ಇವಳ ಬಗ್ಗೆ. ಇವಳು ಸಾಧಾರಣವಾದ ಹೆಂಗ್ಸಲ್ಲ, ಒಳ್ಳೆ ಮಾಟಗಾತಿ ಇವಳು. ಅಯ್ಯೋ ಅಕ್ಕ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ನಾನೇನು ಮಾಡಿದೆ? ನೋಡಿ ಅಕ್ಕ, ನಾನೇನೂ ಮಾಡೇ ಇಲ್ಲ. ಪಾಪ ಅವ್ರು ಕೇಳಿರೋದಕ್ಕೆ ನಾನು ಏನೂ ತಿಂದಿರಲಿಲ್ಲಲ್ಲ, ಬೆಳಗ್ಗೆ ನಾಷ್ಟನೂ ಮಾಡಲಿಲ್ಲ. ಅದಕ್ಕೆ ಏನಾದರೂ ತೊಗೊಂಬರಲ್ಲ ಇಲ್ಲಿ ರೂಮ್ಗೆ ಅಂತ ಕೇಳೋದಕ್ಕಂತ ಬಂದೆ. ಅಷ್ಟಾಗ ನೀವು ಬಂದ್ರಿ. ನೀವು ನೋಡಿದ್ರೆ ಈ ರೀತಿ ತಪ್ಪಾಗಿ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟರಿ. ಮಾಡ್ಕೊಳ್ದ ಏನು ಮಾಡಲಿ? ಎಲ್ಲ ಆಗ್ತಿರೋದು ನಿನ್ನಿಂದಾನೆ ಅಲ್ವಾ? ನಿನ್ನ ನೋಡಿದ್ರೆ ಮೈ ಎಲ್ಲ ಉರ್ತತಿ. ತೊಲಗಿಲಿಂದ ನನ್ನ ಮಗಳ ಜೊತೆ ನಾನು ಮಾತಾಡಬೇಕು. ಸರಿ ಅಕ್ಕ. ಅಲ್ಲ ಅಮ್ಮ, ಪಾಪ ಅವ್ರು ನನ್ನನ್ನು ವಿಚಾರಿಸ್ಕೊಳ್ಳೋದಕ್ಕೆ ಬಂದಿದ್ರು. ನಾಶಾಬೆ ತೊಗೊಂಡು ಬರಲ್ಲ, ಏನಾದರೂ ತೊಗೊಂಡು ಬರಲ್ಲ ಅಂತ. ಆದರೆ ನೀನು ನೋಡಿದ್ರೆ ಯಾಕೆ ಅವ್ರನ್ನ ಆ ರೀತಿ ಬೈದು ಕಳಿಸ್ದೆ? ಏನಾಯಿತು? ಏನಿಲ್ಲ ಬಿಡ, ನನ್ನ ಜೊತೆ ಮಾತಾಡಬೇಕಾಗಿದೆ. ಸರಿ, ಏನು ಹೇಳಮ್ಮ? ನೋಡು, ನೀನು ಕೃಷ್ಣ ಮಾವನ ಮದುವೆ ಆಗ್ತೀಯಾ ಇಲ್ವಾ? ಹೇಳು ನನಗೆ. ನಿನ್ಗೆ ಒಪ್ಪಿಗೆ ಐತೆಯೋ ಇಲ್ಲೋ? ಅಮ್ಮ, ನಂಗೆ ಕೃಷ್ಣ ಮಾಮನ ಮದುವೆ ಅಕ್ಕ ಇಷ್ಟ ಇಲ್ಲ. ನನಗೊಂಚೂರು ಒಪ್ಪಿಗೆನೂ ಇಲ್ಲ. ಪ್ಲೀಸ್ ಅಮ್ಮ, ಅವ್ರ ಜೊತೆ ನನಗೆ ಮದುವೆ ಮಾಡಿಸ್ಬೇಡಿ. ಈಗಾಗಲೇ ಅವ್ರಿಗೆ ಮದುವೆ ಅಕ್ಕ ಬೇರೆ ಪ್ರೆಗ್ನೆಂಟು. ನೀನು ನೋಡಿದ್ರೆ ಅವ್ರು ಕೊಟ್ಟು ನನ್ನ ಮದುವೆ ಮಾಡ್ತೀನಿ ಅಂತ ಅನ್ನತ್ತಿದ್ದಿ. ಅಲ್ಲ, ನನಗೆ ಎರಡನೇ ಮದುವೆ ಆಗೋಕೆ ಇಷ್ಟ ಇಲ್ಲ. ನಾನು ಫಸ್ಟ್ ಮದುವೆ ಆದರೆ ನಾನು ಫಸ್ಟ್ ಮದುವೆನೇ ಆಗೋದು. ನಂದು ಫಸ್ಟ್ ಮದುವೆ ಅಲ್ವಾ, ನಾನೇ ಸೆಕೆಂಡ್ ಮದುವೆ ಆಗಬೇಕು? ನಾನು ಅಂತೂ ಆಗಂಗಿಲ್ಲ. ನೀನು ಏನೇ ಮಾಡಿದ್ರೂ ಆಯಿತು, ನಾನಂತೂ ಮದುವೆ ಆಗಲ್ಲ ಅಷ್ಟೇ. ಅದೇ ನಿನ್ನ ನಿರ್ಧಾರನಾ? ಹೌದು ಅಮ್ಮ, ಇದೇ ನನ್ನ ನಿರ್ಧಾರ. ನಿಜ ಹೇಳಬೇಕು ಅಂದರೆ ನಾನು ಹುಡುಗನ ಪ್ರೀತಿ ಮಾಡ್ತಾಯಿದ್ದೀನಿ. ನಾನು ಅವನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳತ್ತಿ ನೀನು? ಲಕ್ಕಿ, ಏನು ಹೇಳತ್ತಿ ಅಂತ? ಯಾವನವನು? ಅವನ ಹೆಸರೇನು? ಅವ್ನು ಯಾವ ಊರು? ಅಮ್ಮ, ಅವ್ರದ್ದು ಬೆಂಗಳೂರು. ಅವರು ಬೆಂಗಳೂರಲ್ಲಿರ್ತಾರೆ. ಅವ್ರ ಹೆಸರು ನನಗೆ ಆಮೇಲೆ ಹೇಳ್ತೀನಿ. ಆದ್ರೆ ನಾನು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದೀನಿ. ಅವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ಆದರೆ ನಾನು ಅವ್ರನ್ನ ಬಿಟ್ಟು ಕೃಷ್ಣ ಮಾಮನ ನಾನು ಹೇಗೆ ಮದುವೆ ಆಗಲಿ? ಇಲ್ಲ, ನಾನು ಅವರಿಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವಿಬ್ಬರು ಒಬ್ರಿಗೊಬ್ರನ್ನ ತುಂಬಾ ಪ್ರೀತಿ ಮಾಡ್ತಾಯಿದ್ವಿ. ಆಲ್ರೆಡಿ ಅವ್ರ ಮನೇಲಿ ಒಪ್ಕೊಂಡಿದ್ದಾರೆ. ಏನೇ ಇದ್ರೂ ಮಾತಾಡಬೇಕಾಗಿರೋದು ನಮ್ಮ ಮನೇಲಿ ಅಂತ ಅಂದ್ಕೊಂಡು ನಮ್ಮ ಮನೇಲೇ ಮಾತಾಡಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿದ್ವಿ. ಆದರೆ ನೀನು ಸಡನ್ನಾಗಿ ಬರೋದು ಕೇಳಿದ್ಕ ನಾನು ಬಂದೆ. ಆದರೆ ಅವ್ರು ನನ್ನ ಒಬ್ಬರನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲದೆ
ನನ್ನ ಜೊತೆಗೆ ಅವರು ಬಂದು ಬೆಂಗ್ಳೂರಿಗೆ ಹೋಗಿದ್ದಾರೆ. ನಾನು ಈ ಕಡೆ ಬಸ್ ಹತ್ಕೊಂಡು ಈ ಕಡೆ ಬಂದೆ. ನೀನು ಓದಾಕಂತ ಕಳಿಸಿದ್ರ ನೀನು ಇಷ್ಟೆಲ್ಲ ಪ್ರೀತಿ ಗೀತಿ ಅಂತ ಮಾಡ್ಕೊಂಡ ಹಾಳಾಗತ್ತೇನ? ಅಲ್ಲ ನೀ ಹಂಗಾದ್ರೆ ನಿನ್ನಲ್ಲಿ ಓದಿ ಏನು ದಬ್ಬಕ್ಕಿಲ್ಲ ಬಿಡ. ನಿನ್ನ ಅಷ್ಟು ದೂರ ಕಳಿಸಿದ್ದ ಎದಕ್ಕೆ ನಾವು ಕಲೀಲಿ ನನ್ನ ಮಗಳ ಡಾಕ್ಟರ್ ಕಲಿತಾಳು ಅಂತ ಕಳಿಸಿದ್ರ ನೀನು ನೋಡಿದ್ರ ಯಾವನ ಪ್ರೀತಿ ಮಾಡೀನಿ, ಅವನ ಜೊತೆ ಹೋಗಿದ್ನಿ, ಅವ್ರ ಮನೆಗೆ ಹೋಗಿದ್ನಿ, ಇನ್ನೂ ಏನು ನಡೆಸಿದೆಯಲ್ಲಿ ತಂದೆ ತಾಯಿ ಯಾರೂ ಇಲ್ಲ ಅಂತ ನಿನಗೇನು ಬೇಕಾದನ್ನ ನಡೆಸ್ಬಿಟ್ಟೇನಲ್ಲಿ? ಅಮ್ಮ ನಾನೇನಂತದು ಕೆಟ್ಟದ್ದೇನೇನು ಮಾಡೋಕ್ಕೆ ಹೋಗಿಲ್ಲ. ನಾನು ಮಾಡ್ತಿರೋದು ಒಳ್ಳೇದನ್ನೇ. ನಾನೇನು ನೀನು ಹೇಳಿರೋ ಹಂಗ ಕೆಟ್ಟ ಕೆಲಸ ಎಲ್ಲ ಏನು ಮಾಡಿಲ್ಲ. ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಅಂದರೆ ಅವ್ರ ಅಪ್ಪ ಅಮ್ಮಂಗ ಎಲ್ಲರಿಗೂ ಭೇಟಿ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ರು. ಅವರಪ್ಪ ಅಮ್ಮ ಅಕ್ಕಂಗೆ ಎಲ್ಲ ಭೇಟಿ ಮಾಡಿಸಿದ್ರು. ಅವ್ರೊಬ್ಬನೇ ಮಗ, ಅವ್ರ ಅಕ್ಕ ಒಬ್ಳು, ಅವ್ರ ಅಕ್ಕಂದ ಮದುವೆ ಆಗೈತಿ. ಇವಾಗ ನಾನು ಮದುವೆ ಅಂತ ಆದರೆ ಅದು ಅವರನ್ನೇ. ಅದನ್ನ ಬಿಟ್ಟು ನಾನು ಇವ್ರನ್ನ ಮಾತ್ರ ಮದುವೆ ಆಗಲ್ಲ. ನೀನು ಏನಾದರೂ ಮಾಡು, ಇಲ್ಲ ಅಂದರೆ ನಾನು ಸಾಯ್ತೀನಿ ಅಷ್ಟೇ. ಹೌದು ಸಾಯ್ತಿ, ಹೋಗಿ ಈಗ ಸಾಯೋಗ. ಆದರೆ ನಿನಗೆ ನಾನು ಅವ್ನು ಕೊಟ್ಟ ಮದುವೆ ಮಾಡೋಂಗಿಲ್ಲ. ನೀನೇನೇ ಮಾಡಿದ್ರು ಕೃಷ್ಣ ಮದುವೆ ಆಗಬೇಕು. ಅಕಸ್ಮಾತ್ ನೀನು ಏನಾದರೂ ಆಗಲಿಲ್ಲ ಅಂದ್ರೆ ನಿನ್ನೂ ಕೊಂದು ನಾನು ಸತ್ತೋಗ್ತಾನೆ, ನೆನ್ಪಿಟ್ಕೋ. ಅಮ್ಮ ಯಾಕಮ್ಮ ಈ ರೀತಿ ಹುಚ್ಚಿ ಹಂಗೆ ಮಾಡಕತ್ತಿದ್ದಿ? ಯಾಕೆ ಕೃಷ್ಣ ಮಾವನಿಗೆ ನನಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ ನೀನು? ನಾನು ಒಂದು ಮಾತು ಕೇಳ್ದೆ ನೀನೇ ಎಲ್ಲ ನಿರ್ಧಾರನೂ ಹೆಂಗೆ ತಗೋತಿದ್ದಿ? ಇವಾಗ ನನಗೂ ಎಲ್ಲ ನಿರ್ಧಾರ ತಗೊಳ್ಳೋ ಅಧಿಕಾರ ಐತಿ. ನಾನು ಯಾರನ್ನ ಮದುವೆ ಆಗಬೇಕು, ಯಾರನ್ನ ಮದುವೆ ಆಗಬಾರ್ದು ಅನ್ನೋ ಅಧಿಕಾರನೂ ನನಗೆ ಐತಿ. ಜೀವನ ಮಾಡೋಳು ನಾನು, ಸಾಯೋವರೆಗೂ ಅವ್ರ ಜೊತೆ ಇರಬೇಕಾದವಳು ನಾನು. ಅಂದ್ರೆ ನೀನು ಹೇಳಿದ ತಕ್ಷಣ ನಾನು ಯಾಕೆ ಅವ್ರನ್ನ ಮದುವೆ ಆಗಬೇಕು? ಇಲ್ಲ, ನಾನು ಮದುವೆ ಆಗಲ್ಲ. ನಿನಗೆ ಅವ್ನು ಯಾವ್ದು ಹುಚ್ಚಿಡ್ದತಿ ಹುಚ್ಚ. ಅವ್ರ ಮನೆಗೆ ಹೋಗಿ ಅವ್ನು ಚೆನ್ನಾಗಿ ನಿಗರ್ ಬರ್ತಾನೆ. ಅವ್ನು ಬಾಡ್ಕೊ ನನ್ನ ಮಗಂತ ನನ್ನ ಮಗಳ ತಲೆ ಇದು ಮಾಡ್ಯಾನ, ಮರಳು ಮಾಡ್ಯಾನ. ಅವಂಗ ಹೆಂಗೆ ಒಂದು ಗತಿ ಕಾಣಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಹಂಗೆ ಕಾಣಿಸ್ತಾನೆ. ಬಿಡಂಗಿಲ್ಲ ಅವನು. ಅಮ್ಮ ಸಾಕು ಮಾಡು, ನಿಂದು ಮಾತಾಡ್ತೀಯ ಸರಿಯಾಗಿ ಮಾತಾಡು. ಅಲ್ಲ ನೀನು ಅಂದಿದ್ದನ್ನೆಲ್ಲ ಅನಿಸ್ಕೊಳಕ್ಕೆ ನಾನೇನು ಅಪ್ಪನ? ನೋಡಮ್ಮ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಮದುವೆ ಅಂತ ಆದರೆ ನಾನು ಪ್ರೀತಿ ಮಾಡೋ ಹುಡುಗನ ಮಾತ್ರ, ಅದನ್ನು ಬಿಟ್ಟು ಬೇರೆ ಯಾರನ್ನೂ ಅಲ್ಲ. ನೀನು ಏನೇ ಮಾಡಿದ್ರೂ ಆಯಿತು, ಏನೇ ಬಿಟ್ಟರು ಆಯಿತು, ನಾನು ಅವರನ್ನೇ ಮದುವೆ ಆಗೋದು. ನಾನು ಇವಾಗಲೇ ಹೊರಟೋಗ್ತೀನಿ. ಅಮ್ಮ ಯಾಕಮ್ಮ ನಾನು ಯಾಕೆ ಹೊಡೆದೆ? ನೀನು ಯಾಕೆ ಹೊಡೆದೆ? ಇನ್ನೊಂದು ಸರಿ ಏನಾದರೂ ಮನೆ ಬಿಟ್ಟು ಹೋಗ್ತೀನಿ, ಅವನ್ನೇ ಮದುವೆ ಆಗ್ತೀನಿ ಅಂತ ಏನಾದ್ರು ಅಂದ್ರೆ ನಾನು ಇನ್ನು ಕೊಲ್ಲೋಕ್ಕೂ ಹೆಸಂಗಿಲ್ಲ. ಇಲ್ಲೇ ಬಿದ್ದಿರಬೇಕು, ನಾಯಿ ಹಂಗೆ ಇಲ್ಲೇ ಬೀಳು. ಅದನ್ನ ಬಿಟ್ಟು ನೀನೇನಾದರೂ ಇಲ್ಲಿಂದ ಹೋಗ್ತೀನಿ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ, ನೆನ್ಪಿಟ್ಕೋ. ಅಮ್ಮ ಪ್ಲೀಸ್ ಅಮ್ಮ, ನಂಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಮ್ಮ, ಅರ್ಥ ಮಾಡ್ಕೊ ಅಮ್ಮ. ನನ್ನ ಜೀವನನ ಹಾಳು ಮಾಡಬೇಡ. ನೀನು ಪ್ರೀತಿ ಮಾಡಿ ತಾನೇ ಮದುವೆ ಆಗಿರೋದು. ಇವಾಗ ನನ್ನ ಪ್ರೀತಿಗೆ ನೀನು ಮುಳುವಾಗಿ ಯಾಕೆ ನಿಂತಿದ್ದೀಯ ಅಮ್ಮ? ಪ್ಲೀಸ್ ಅಮ್ಮ, ನಾನು ಅವ್ರನ್ನೇ ಮದುವೆ ಆಗೋ ಥರ ಮಾಡು ಅಮ್ಮ. ನನಗೆ ಅವ್ರನ್ನ ಬಿಟ್ಟು ಬೇರೆ ಯಾರು ಮದುವೆ ಇಷ್ಟ ಇಲ್ಲ ಅಮ್ಮ, ಇಷ್ಟ ಇಲ್ಲ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇವಾಗ ಹೋಗ್ಬಿಡು. ಅಮ್ಮ ಯಾಕಮ್ಮ ಇಷ್ಟೊಂದು ಕ್ರೂರಿಯಾಗಿ ನಡ್ಕೋತಾ ಇದೀಯಾ? ನಾನು ನಿನ್ನ ಮಗಳು ಅಂತ ನೋಡ್ದೇನೆ ನನ್ನ ಜೊತೆ ಇಷ್ಟು ಕೆಟ್ಟದಾಗಿ ನಡ್ಕೋತಾ ಇದೀಯಾ? ಯಾಕಮ್ಮ? ಇನ್ನೊಂದು ಸರಿ ಏನಾದರೂ ಅವನ್ನ ಮದುವೆ ಆಗ್ತೀನಿ ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮುಚ್ಕೊಂಡಿಲ್ಲ ಬಿದ್ದಿರು. ಅಯ್ಯೋ ದೇವ್ರೆ, ನಾನೇನು ಮಾಡಲಿ ಇವಾಗ? ನನ್ನ ಅಮ್ಮನಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಅಮ್ಮ ಅಂತೂ ನನ್ನ ಪ್ರೀತಿಗೆ ಒಪ್ಕೊಳ್ಳಲ್ಲ. ನಾನು ಹೇಗಾದರೂ ಮಾಡಿ ನನ್ನ ಪ್ರೀತಿನ ಉಳಿಸ್ಕೊಳ್ಳೇಬೇಕು. ನಾನು ಅವನಿಗೆ ಫೋನ್ ಮಾಡಬೇಕು. ಅದೇ ನನಗೆ ನೀನು ಬೇಕು. ನೀನಿಲ್ಲ ಅಂದರೆ ನಾನು ಬದುಕಲ್ಲ ಬದುಕಲ್ಲ. ಅಮ್ಮ ಎಲ್ಲಿದೆಯಮ್ಮ? ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ ನನ್ನ ಮಗ ಬಂದ ಅನ್ಸುತ್ತೆ. ಬಾಪ ಇಲ್ಲೇ ಅದನ. ಅಮ್ಮ ಹೆಂಗದಿ? ಆರಾಮದೇನ? ಹ್ಞೂ ಆರಾಮದಾನ. ಅಲ್ಲ ಮೊನ್ನೆ ಆ ಮನೆಗೆ ಯಾಕೆ ಕರ್ಕೊಂಡು ಹೋಗಿದ್ನಮ್ಮನ? ಅಲ್ಲೇ 1 ತಿಂಗಳ ಬಾಡಿಗೆ ಇರಂತ ಅಂದು. ಹ್ಞೂ ಅಂತ 1 ತಿಂಗಳು ಆದ್ಮೇಲೆ ಬೈಯಾಕತ್ರಪ್ಪ ಅವರು. ಅದಕ್ಕಾಗಿ ಮತ್ತೆ ನಾನು ನಿಮ್ಮಪ್ಪ ಇಲ್ಲಿಗೆ ಬಂದುಬಿಟ್ಟು, ನಿಮ್ಮಪ್ಪ ಆರಾಮಿಲ್ಲ, ದವಾಖಾನೆಗಿದ್ದ. ಈಗ ಅದಕ್ಕೆ ಮತ್ತೆ ನಮ್ಮ ಮನೆಗೆ ನಾವು ಬಂದು ಅಲ್ಲಿ ಯಾಕೆ ಇರಂತದಿದ್ದಿ? ನೀನು ಪ್ರೀತಿ ಮಾಡೋ ಹುಡುಗಿಗೆ ನಮ್ದು ಅದ ಮನೆ ಅಂತ ಹೇಳಿದ್ದೇನ? ಹೌದಮ್ಮ, ಆಕೆಗೆ ಈ ಮನೆಯನ್ನು ತೋರಿಸಿದ್ರ ಆಕೆ ನನ್ನ ಪ್ರೀತಿನ ಒಪ್ಕೋತಿರ್ಲಿಲ್ಲ. ಅದಕ್ಕಾಗಿ ಆಕೆಗೆ ನಾನು ಆ ಮನೆ ನಮ್ದ ಕಾರು ಅಂತ ಎಲ್ಲ ತೋರಿಸಿದ್ನಿ. ಅದಕ್ಕಾಗಿ ನನ್ನನ್ನು ಪ್ರೀತಿ ಮಾಡತ್ತಿದ್ಲು. ಆದ್ರೆ ನಾನು ಏನಾದ್ರು ನಿಜ ಹೇಳ್ಬಿಟ್ಟಿದ್ರೆ ಆಕೆ ನನ್ನ ಪ್ರೀತಿನ ಒಪ್ಕೋತಾ ಇರಲಿಲ್ಲ. ಏನು ಮಾಡೋದು? ಅದಕ್ಕೆ ಭಯ ಆಗಿ ನಾನು ಆಕೆಗೆ ಆ ಮನೆ ತೋರಿಸ್ಬೇಕಾಗಿ ಬಂತು. ನಾನು ಮೊದಲು ಆಕಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಕತ್ತಾನೆ. ಆಕೆ ಇಲ್ಲ ಅಂದರೆ ನಾನು ಸತ್ತೋಗಿ ಬಿಡ್ತಾನೆ. ಅದಕ್ಕಾಗಿ ಹೆಂಗಾದ್ರೂ ಮಾಡಿ ಆಕೆ ನನ್ನ ಇನ್ನಟ್ಟು ನಂಬೋ ಹಂಗೆ ನಾನು ಮಾಡಿದ್ನಿ. ಆಕೆ ಅವಾಗಿಂದ ಫೋನ್ ಮಾಡತ್ತ. ಫೋನ್ ನೋಡಿದ್ರೆ ಚಾರ್ಜ್ ಇಲ್ಲ, ನೆಟ್ವರ್ಕು ಬರ್ತಾ ಇಲ್ಲ. ಯಾಕೆ ಮಾಡತ್ತಾಳು, ಏನಾಗೈತೆ ಅಂತ ಒಂದು ಗೊತ್ತಾಗತ್ತಿಲ್ಲ. ಹೌದಾ? ಅಲ್ಲ ಫೋನ್ ಚಾರ್ಜರ್ ಹಾಕಬೇಕಿಲ್ಲಪ್ಪ. ಎದಕ್ಕೆ ಮಾಡತ್ತಾಳ ಏನ? ಮನೆಗೆ ಏನಾರ ತೊಂದರೆ ಆಗೈತಾ? ಈ ಪ್ರೀತಿ ಮಾಡೋ ವಿಷಯ ಗೊತ್ತಾಗೈತಾ ಏನೋ? ಮತ್ತೆ ಏನೋ ಗೊತ್ತಿಲ್ಲ, ಏನಾಗೈತೆ ಏನೋ ನೋಡ್ಬೇಕು. ಮೊದಲು ಫೋನ್ ಚಾರ್ಜಿಗೆ ಹಾಕಿ ಆಮೇಲೆ ಆಕೆಗೆ ಫೋನ್ ಮಾಡ್ತಾನೆ. ಅಯ್ಯೋ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ.
ಇವನು ಯಾವ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನಾನು ಏನು ಮಾಡಲಿ ಇವಾಗ? ನಾನು ಏನು ಮಾಡಲಿ? ನಾನು ಎಲ್ಲಂತ ಹೋಗಲಿ? ಏನು ಮಾಡಿ ಸಾಯಲಿ? ಅಯ್ಯೋ ದೇವ್ರೇ.